ಕರ್ನಾಟಕ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಮತ್ತು ಹಿಂದೂ ಜಾಣ ವೇದಿಕೆ ಸೇರ್ಬಿಟ್ಟು ಲವ್ ಜಿಹಾದ್ ರಾಜ್ಯದಲ್ಲಿ ನಡೀತಿದೆ ಅಂತೇಳಿ ಸಾಕಷ್ಟು ಬಾರಿ ಹೋರಾಟಗಳು ಮನವಿ ಕೊಡೋದು ಬೇರೆ ಇದೇ ಸತತವಾಗಿ ನಡೀತಾ ಇತ್ತು. ಪ್ರತಿದಿನ ಟಿವಿಯಲ್ಲಿ ನೋಡ್ತಾ ಇದೀವಿ. ಲಾಸ್ಟ್ ಟೈಮ್ ಹುಬ್ಳಿಯಲ್ಲಾಯ್ತು, ಧಾರವಾಡದಲ್ಲಾಯ್ತು, ಬೆಂಗಳೂರಲ್ಲಾಯ್ತು. ಲವ್ ಜಿಹಾದ್ ಅನ್ನೋದು ಮುಗೀತು, ಕಾರ್ಪೊರೇಟರ್ ಜಿಹಾದ್ ಅನ್ನೋದು ಮುಗೀತು. ಈಗ ಜಿಮ್ ಜಿಹಾದ್ ಅನ್ನೋದನ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಬೆಂಗಳೂರಲ್ಲಿ ಸಮೇತನು ಜಿಮ್ ಜಿಹಾದ್ ಅಂತ ಆಗಿದೆ, ಧಾರವಾಡದಲ್ಲಿ ಸಮೇತ ಆಗಿದೆ, ಹುಬ್ಳಿಯಲ್ಲಿ ಆಗಿದೆ, ಈಗ ದಾವಣಗೆರೆಯ ಪವರ್ ಫಿಟ್ನೆಸ್ ಎಂಬ ಓನರ್ ಕಮ್ ಟ್ರೈನರ್ ಇಸ್ಮಾಯಿಲ್ ಅಂತೇಳಿ ಅವನು ಇಲ್ಲಿ ಬರ್ತಕ್ಕಂಥ ವಿವಾಹಿತ ಮಹಿಳೆ ಮತ್ತು ಕಾಲೇಜ್ನಲ್ಲಿರ್ತಕ್ಕಂಥ ಹುಡುಗಿಯರುಗಳನ್ನ ಹಿಂದೂ ಹೆಸರು ಹೇಳ್ಕೊಂಡು ಅವ್ರ ಹತ್ರ ವಿಡಿಯೋಗಳು ಅದನ್ನು ಇದನ್ನು ಮಾಡ್ಕೊಂಡು ಟ್ರಯಲ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಸಮೇತನು ವಿಡಿಯೋ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವರ ಗಂಡಂದ್ರಿಗೆ ಕರೆಸಿ ಹಣದ ಬೇಡಿಕೆ ಇಟ್ಟು ಹಣನೂ ಅವ್ರ ಹತ್ರ ಪಡೆಯೋದಲ್ಲದೆ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತೀನಿ ಅಂತೇಳಿ ದೈಹಿಕವಾಗಿ ನನ್ನ ಜೊತೆ ಚೆನ್ನಾಗಿರ್ಬೇಕಂತೇಳಿ ಈ ತರ ಅವನು ಬ್ಲಾಕ್ ಮೇಲ್ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದಾನೆ. ಆಮೇಲೆ ದಾವಣಗೆರೆ ನಗರದಲ್ಲಿ ಸಾಕಷ್ಟು ಜಿಮ್ ಅಲ್ಲಿ ಟ್ರೈನರ್ಗಳು ಇದೇ ತರ ನಡೀತಿದೆ. ಇದಕ್ಕೆ ಎಲ್ಲ ದಾವಣಗೆರೆ ಇರ್ತಕ್ಕಂಥ ಎಲ್ಲ ಜಿಮ್ ಓನರ್ಗಳು ಇದನ್ನ ಕುಲಂಕುಷವಾಗಿ ಇದನ್ನ ಮಾಡ್ಕೊಂಡು ಯಾರಿಗೆ ಸರ್ಟಿಫಿಕೇಟ್ ಇದೆ ಯಾರು ಟ್ರೈನರ್ ಮಾಡ್ಬೇಕಂತೇಳಿ ಅವ್ರು ಮಾಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ನಾವು ಜಿಮ್ ಮುಂದೆ ಪ್ರತಿಭಟನೆ ಮಾಡೋದಿಲ್ಲ. ಜಿಮ್ ಒಳಗೆ ಬಂದು ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಈಗ ಸಂತ್ರಸ್ತೆ ಮಹಿಳೆ 2-3 ದಿವಸದಿಂದ ಅವ್ರು ಪಾಯ್ಸನ್ ತಗೊಂಡು ಅಡ್ಮಿಟ್ ಆಗಿದ್ದಾರೆ. ಅವರು ರಿಕವರಿ ಆಗಿ ಬಂದ ಮೇಲೆ ಇವತ್ತು ಸಂಜೆ ಒಳಗೆ ನಾವು ಎಲ್ಲ ಕೂತು ಮಾತಾಡಿ ದೂರು ಕೊಡಕ್ಕೆ ನಾವು ಇದನ್ನ ಮಾಡ್ತೀವಿ. ಇವತ್ತು ಶ್ರೀರಾಮ್ ಸೇನೆ ಮತ್ತು ಹಿಂದೂ ಜಾಣ ವೇದಿಕೆಯಿಂದ ಜಿಮ್ ನಾವು ಕ್ಲೋಸ್ ಮಾಡಿಸಿದ್ವಿ. ಯಾವುದೇ ಕಾರಣಕ್ಕೂ ಇದು ಜಿಮ್ ಓಪನ್ ಮಾಡಂಗಿಲ್ಲ. ಇದೇ ರೀತಿ ದಾವಣಗೆರೆಯಲ್ಲಿ ಯಾವ್ಯಾವ ಜಿಮ್ಗಳಲ್ಲಿ ಆದ್ರೂ ಸಮೇತನು ನಾವು ಜಿಮ್ ಮುಂದೆ ಬರ್ತೀವಿ, ಪ್ರತಿಭಟನೆಗಳು ಮಾಡ್ತೀವಿ. ಇದನ್ನ ನಾವು ಎಚ್ಚರಿಕೆ ನೀಡ್ತಾ ಇದೀವಿ. ಈಗ ಸಂತ್ರಸ್ತೆ ಮಹಿಳೆ ಈಗ ರಾತ್ರಿ 12 ಗಂಟೆ ನಮ್ಮ ಹತ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ. ರಾತ್ರಿ 12 ಗಂಟೆ ಜಿಮ್ ಅಲ್ಲಿ ಏನ್ ಕೆಲಸ ಇದೆ? ಇಂಟರ್ ಕೋರ್ಸ್ ಸೆಕ್ಸುವಲಿ ಜಿಮ್ ಅಲ್ಲೇ ಮಾಡಿದ್ದಾರೆ, ಹೊರಗೆಲ್ಲ ಮಾಡ್ರೆ ಜಿಮ್ ಅಲ್ಲೇ ಮಾಡಿದ್ದಾರೆ. ಸಾಕಷ್ಟು ಹೆಣ್ಮಕ್ಳಿದ್ದಾರೆ, ಸಾಕಷ್ಟು ಹುಡುಗಿಯರಿದ್ದಾರೆ. ಆಮೇಲೆ ಪ್ರತಿಯೊಬ್ಬ ಮನೆಯಲ್ಲಿ ಪೋಷಕರು ಸಹ ಎಚ್ಚರಿಕೆಯಿಂದ ಇರಬೇಕು. ಜಿಮ್ಮಿಗೆ ಸೇರ್ಸೋದು, ಅವರಿಗೆ ಜಿಮ್ ಸೂಟ್ ಕೊಡ್ಸೋದು, ಬೂಟ್ ಕೊಡ್ಸೋದು, ದುಡ್ಡು ಕೊಡೋದು ಮುಖ್ಯ ಅಲ್ಲ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ವರ್ಕೌಟ್ ಮಾಡ್ತಾರೆ, ಯಾರು ಟ್ರೈನರ್ ಏನು ಅದನ್ನು ಅವರು ವಿಚಾರಣೆ ಮಾಡಬೇಕು. ಸಂತ್ರಸ್ತ ಮಹಿಳೆ ಸುಸೈಡ್ ಅಟೆಂಡ್ ಮಾಡಿದಾರೆ ಅಂದ್ರಲ್ಲ, ಹೌದು. ಯಾವಾಗ ಮಾಡಿದಾರೆ ಸರ್ ಅದು? ಈಗಲೇ 1 ವಾರ ಆಯ್ತ್ರಿ ಮಾಡಿ ಅದು. ಮಾಡಿದಾರ? ಹೌದೌದು, ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಅವ್ರ ಗಂಡಗ್ ಗೊತ್ತಾಗಿದೆ, ಅವ್ರಿಗೆ ಕನ್ವಿನ್ಸ್ ಮಾಡಿದೀವಿ. ಈಗ ಅವ್ರ ಜೀವನ ಇವತ್ತು ರೋಡಿಗೆ ಬಂದಿದೆ. ಈಗ ಹೆಂಡತಿ ಬೇಡ ಡೈವರ್ಸಿಗೆ ಬಂದಿದೆ. ದಾವಣಗೆರೆಯಲ್ಲಿ ಪ್ರಭಾವಿ ಮನತನದ ಎಷ್ಟೋ ಜನ ಹೆಣ್ಮಕ್ಳುಗಳು ಡೈವರ್ಸಿಗೆ ಹಾಕಿದ್ದಾರೆ. ಈಗ ಸತತವಾಗಿ 12ರಿಂದ 13 ಜನ ವಿಡಿಯೋಗಳು ನಮಗೆ ಸಿಕ್ಕಿದೆ. ಅದನ್ನ ನಾವು ಬಹಿರಂಗ ಪಡಿಸಕ್ ಬರಲ್ಲ. ಬಹಿರಂಗ ಪಡಿಸಿದ್ರೆ ಅವ್ರು ಸುಮ್ಮನೆ ಜೀವಕ್ಕೆ ತೊಂದರೆ ಆಗುತ್ತೆ. ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಷ್ಟೋ ಜನ ಊರ್ ಬಿಟ್ಟಿದ್ದಾರೆ. ಸಾಕಷ್ಟು ಇದಾಗಿ ಇದ್ರ ಬಗ್ಗೆ ಪೊಲೀಸು ನಮಗೆ ಸಹಕಾರ ನೀಡಿದ್ದಾರೆ. ಇದನ್ನ ಕುಲಂಕುಷವಾಗಿ ತನಿಖೆ ಮಾಡಿ ಅದೇನು ಸತ್ಯತೆ ಹೊರಗೆ ಬರಬೇಕು, ಅವನನ್ನ ಬಂಧಿಸಿ ಒಳಗೆ ಹಾಕಿಸ್ಬೇಕು. ಈ ತರ ಜಿಮ್ಗಳು ದಾವಣಗೆರೆಯಲ್ಲಿ ಇರ್ಕೂಡುದು. ನಾವು ಓಪನ್ ಆಗಿ ಹೇಳ್ತಾ ಇದೀವಿ. ಇನ್ನು ಮೇಲೆ ದಾವಣಗೆರೆ ನಗರದಲ್ಲಿ, ಜಿಲ್ಲೆಯಲ್ಲಿ ನಾವು ಕರ್ನಾಟಕದ ಮಾತಾಡ್ತಿಲ್ಲ, ಇಲ್ಲಿ ಮುಸ್ಲಿಂ ಟ್ರೈನರ್ಗಳಿಗೆ ಅವಕಾಶ ಕೊಡೋದಿಲ್ಲ. ನಾವು ಯಾವುದೇ ಮುಸ್ಲಿಂ ಟ್ರೈನರ್ಗಳು ಇಲ್ಲಿ ಜಿಮ್ ಅಲ್ಲಿ ಟ್ರೈನಿಂಗ್ ಮಾಡಂಗಿಲ್ಲ. ಸರ್, ಈಗ ಇದು ಅಂದ್ರೆ ಈಗ ಮರ್ಯಾದೆಗಂಜಿ ಮಹಿಳೆಯರು ದೂರು ಕೊಡಲ್ಲ, ಏನ್ ಮಾಡ್ಬೇಕಂತ ಈಗ ತಮ್ಗೆ ಹೇಳೋದೇನಂದ್ರೆ, ಈಗ ಪ್ರೀತಿ ಮಾಡೋದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಅವರು ಹಿಂದೂ ಹೆಸರು ಹೇಳ್ಕೊಂಡು ಪ್ರೀತಿ ಮಾಡೋದು, ಹಿಂದೂ ಹೆಸರು ಹೇಳ್ಕೊಂಡು ಪ್ರೀತಿ ಮಾಡಿ ಅವ್ರ ಪ್ರೀತಿಯ ಇದರಲ್ಲಿ ಬೆಳೆಸ್ಕೊಂಡು ಅವ್ರ ಹತ್ರ ಪಬ್ಬು, ಹೋಟ್ಲು, ಬಾರು, ಪಾರ್ಕ್ ಸುತ್ತಿ ಎಲ್ಲ ವಿಡಿಯೋಗಳು ಮಾಡ್ಕೊಂಡು ಆಮೇಲೆ ಗೊತ್ತಾಗುತ್ತೆ ಅವ್ನು ಮುಸ್ಲಿಮು. ಇವನೊಬ್ಬ ಮದುವೆ ಆದವನು, ಮದುವೆ ಆಗಿ ಅವ್ನ ಹೆಂಡತಿ 3-4 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಹಿಂದೂ ಹೆಸರು ಹೇಳಿದ್ನ? ಹೌದು, ಹಿಂದೂ ಹೆಸರು ಹೇಳ್ಬಿಟ್ಟೆ ಎಲ್ಲ ಮಾಡ್ಕೊಂಡ. ಆಮೇಲೆ ಅದು ಮುಸ್ಲಿಂ ಆಕಾಶ್ ಅಂತ ಹೇಳಿದಾನೆ. ಆಕಾಶ್ ಅಂತ ಹಿಂದೂ ಹೆಸರು ಹೇಳ್ಬಿಟ್ಟು ಒಬ್ರಿಗೆ ಆಕಾಶ್ ಅಂತಾನೆ, ಒಬ್ಬನಿಗೆ ಅನಿಲ್ ಅಂತಾನೆ, ಒಬ್ಬನಿಗೆ ಕಿರಣ್ ಅಂತಾರೆ. ಒಂದೊಂದು ಹುಡುಗಿ ಒಬ್ಬೊಬ್ರಿಗೆ. ಈಗ ನೋಡಿ 4 ಜನ ವಿವಾಹಿತ ಮಾಡಿ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಈಗ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದು ಮಾಡಕ್ ಕೊಡ್ತೀವಿ. ಸಂಜೆ ಒಳಗೆ ನೋಡ್ಕೊಂಡು ನಮ್ಮ ಕೆಟಿನರ ಪಿ ಅವ್ರ ಹತ್ರ ಮಾತಾಡಿ ಒಂದು ದೂರು ಕೊಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ. ರಾಜ್ಯ ಮಹಿಳಾ ಆಯೋಗನ ಎಂಟ್ರಿ ಕೊಡಬೇಕಂತಿತ್ತು. ಅದು ಈಗ ಇದರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದು ಇದನ್ನ ತರಬೇಕು, ಗೈಡ್ಲೈನ್ಸ್ ತರಬೇಕು. ಜಿಮ್ ಟ್ರೈನರ್ ಈಗ ಮನೆಯಲ್ಲಿ ಗಂಡಂದರು ಹೆಂಡತಿ ಫಿಟ್ನೆಸ್ಸಿಗೋಸ್ಕರ ನಂಬಿಕೆ ಇಟ್ಟು ಹೊರಗೆ ಕಳಿಸ್ತಾರೆ. ಆ ಹೆಣ್ಮಕ್ಳುಗಳು ಸರಿಯಾಗಿರ್ಬೇಕು, ಜಿಮ್ ಓನರ್ಗಳು ಸರಿಯಾಗಿರ್ಬೇಕು. ಯಾರು ಟ್ರೈನರ್ ಇದ್ದಾರೆ ಏನು ಅವ್ರದ್ದು ನಂಬರ್ಗಳು ಶೇರ್ ಮಾಡ್ಕೊಳಕ್ ಕೊಡೋದು, ಲಿಂಕ್ ಕಳಿಸೋದು, ಆಮೇಲೆ ಮೆಲ್ಲಕ್ಕೆ ಅದು ಪ್ರೀತಿ ಅನ್ನೋದು ಹುಟ್ಟೋದು. ನೋಡಿ, ಇದೇ ಜಿಮ್ಮಲ್ಲಿ ರಾತ್ರಿ 12 ಗಂಟೆಗೆ ಒಬ್ಬಳ ಲೇಡಿ ಬಂದು ಸೆಕ್ಸುವಲಿ ನಡೆದಿರೋದು ಯಾವ ಇದ್ರಲ್ಲಿ ನಡೀತು?
ಸರ್ ಹೌದೌದೌದೌದು. ಈಗ ನಮ್ಮ ಹತ್ರ ಫೋಟೋಸ್ ಇದೆ. ಆ ಫೇಸಿಗೆ ಹೂನ ಇಟ್ಟುಬಿಟ್ಟು ಫೋಟೋಸ್ನ ಅವ್ರಿಗೆ ಕಳಿಸಿದ್ದಾರೆ. ಆ ಫೋಟೋಸ್ ಸಿಕ್ಕಿದೆ. ದುಡ್ಡು ಕೊಟ್ರೆ ಹೂ ಹಂಗೆ ಇರುತ್ತೆ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೂ ಓಪನ್ ಆಗುತ್ತೆ. ಆ ರೀತಿ ಹೇಳಿದಾನೆ ಸರ್. ಆ ತರ ಹೇಳ್ಕೊಂಡು 5 ಲಕ್ಷ 10 ಲಕ್ಷ ಇದನ್ನ ಮಾಡ್ಕೊಂಡು ಮಾಡಿರೋದು ಇದು ಸತತವಾಗಿ 3 ವರ್ಷದಿಂದ ನಡೀತಾ ಇದೆ. ಇದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಡಿವೈಎಸ್ಪಿ ಅವರು, ಈ ಲಿಮಿಟ್ಸ್ ತಕ್ಕಂತ PI ಅವರು ಅವನ್ನ ಬಂಧಿಸಿ ಅದನ್ನೇನು ತನಿಖೆ ಮಾಡಿ ಈಗ ಸ್ಟೇಷನ್ ಅಲ್ಲಿ ಕೂರಿಸಿದಾರೆ. ಅವನಿಗೆ ನಾವು ದೂರು ಕೊಡಕ್ಕೆ ಏನು ಸಾಧ್ಯವಾಗುತ್ತೋ ನಾವು ದೂರು ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ. ಇಂಥ ಜಿಮ್ಗಳು ದಾವಣಗೆರೆಯಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ಈ ಕೂಡಲೇ ಇದನ್ನ ಪರ್ಮನೆಂಟ್ ಆಗಿ ಇದು ಜಿಮ್ ಕ್ಲೋಸ್ ಆಗಬೇಕು. ಈಗ ಅವನೇನು ವಶಪಡಿಸಿದಾರ ಸರ್, ಹೇಗೆ ಸರ್? ಹೌದೌದು, ಪೊಲೀಸರಿಗೆ ವಶ ಪಡೆದಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂತ ನಾವು ಕಾಯ್ತಿದೀವಿ. ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕು ಏನು ಅಂತೇಳಿ ಜಿಮ್ ಜಿಯಾದ್ ಅಂತೇಳಿ ಒಂದು ಹೋರಾಟ ಶ್ರೀರಾಮ್ ಸೇನೆಯಿಂದ ಮತ್ತು ಹಿಂದೂ ಜಾಣ ವೇದಿಕೆಯಿಂದ ನಾವು ಇದನ್ನ